ನಮಸ್ಕಾರ ಸ್ನೇಹಿತರೆ ಸರಿಗಮಪ ಸೀಸನ್ 21ರ ವಿನ್ನರ್ ಆಗಿ ಶಿವಾನಿ ಸ್ವಾಮಿ ಅವರು ಹೊರಹೊಮ್ಮಿದ್ದಾರೆ. ಹೌದು ಸ್ನೇಹಿತರೆ, ಸರಿಗಮಪ ಸೀಸನ್ 21ರ 6 ಜನ ಫೈನಲಿಸ್ಟ್ಗಳಲ್ಲಿ ಬೀದರ್ನ ಶಿವಾನಿ ಸ್ವಾಮಿ ಅವರು ವಿನ್ನರ್ ಪಟ್ಟವನ್ನು ಅಲಂಕರಿಸಿದ್ದಾರೆ. ಇನ್ನು ವಿನ್ನರ್ ಪಟ್ಟವನ್ನು ಮುಡಿಗೇರಿಸಿಕೊಂಡ ಶಿವಾನಿ ಸ್ವಾಮಿ ಅವರಿಗೆ ಟ್ರೋಫಿ ಜೊತೆಗೆ 15 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನದ ನಾಣ್ಯವನ್ನು ಉಡುಗೊರೆಯಾಗಿ ನೀಡಲಾಗಿದೆ. ಅಷ್ಟೇ ಮಾತ್ರವಲ್ಲದೆ ಶಿವಾನಿ ಸ್ವಾಮಿ ಅವರಿಗೆ 10 ಲಕ್ಷ ರೂಪಾಯಿ ಮೌಲ್ಯದ ಒಂದು ಕಾರನ್ನು ಕೂಡ ಗಿಫ್ಟ್ ಆಗಿ ನೀಡಲಾಗಿದೆ. ಈ ನಡುವೆ ಸಾಮಾಜಿಕ ಜಾಲತಾಣದಲ್ಲಿ ಶಿವಾನಿ ಸ್ವಾಮಿ ಅವರು ಗೆದ್ದ ಬಹುಮಾನವನ್ನು ಏನು ಮಾಡುತ್ತಾರೆ ಅನ್ನುವ ಚರ್ಚೆಗಳು ಕೂಡ ನಡೆಯುತ್ತಿದೆ. ಗೆದ್ದ ಬಹುಮಾನದ ಬಗ್ಗೆ ಸಾಕಷ್ಟು ಚರ್ಚೆಗಳು ಸಾಮಾಜಿಕ ಜಾಲತಾಣದಲ್ಲಿ ನಡೆಯುತ್ತಿರುವ ಬೆನ್ನಲ್ಲೇ ಈಗ ಶಿವಾನಿ ಸ್ವಾಮಿ ಅವರು ಬಹುದೊಡ್ಡ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಹೌದು ಸ್ನೇಹಿತರೆ, ಶಿವಾನಿ ಸ್ವಾಮಿ ಅವರಿಗೆ ಸಂಗೀತ ಪಾಠಶಾಲೆಯನ್ನು ಓಪನ್ ಮಾಡಬೇಕು ಅನ್ನುವ ಆಸೆ ಇದೆಯಂತೆ. ಇನ್ನು ಈ ವಿಷಯದ ಕುರಿತಾಗಿ ಶಿವಾನಿ ಸ್ವಾಮಿ ಅವರು ತಂದೆ ತಾಯಿಯ ಜೊತೆ ಚರ್ಚೆಯನ್ನು ಕೂಡ ಮಾಡುತ್ತೇನೆ ಅಂತ ಹೇಳಿದ್ದಾರೆ. ಸರಿಗಮಪದಲ್ಲಿ ಗೆದ್ದ ಬಹುಮಾನವನ್ನು ಸಂಗೀತ ಪಾಠಶಾಲೆ ತೆರೆಯಲು ಬಳಸಿಕೊಳ್ಳುತ್ತೇನೆ ಅಂತ ಶಿವಾನಿ ಸ್ವಾಮಿ ಅವರು ಹೇಳಿದ್ದಾರೆ. ಶಿವಾನಿ ಸ್ವಾಮಿ ಅವರ ತಂದೆಗೆ ಮಗಳು ದೊಡ್ಡ ವೇದಿಕೆಯಲ್ಲಿ ಹಾಡಬೇಕು ಅನ್ನುವ ದೊಡ್ಡ ಕನಸಿತ್ತು. ನನ್ನ ಮಗಳು ಸಂಗೀತ ಕ್ಷೇತ್ರದಲ್ಲಿ ಬಹಳ ಮುಂದುವರಿಯಬೇಕು ಮತ್ತು ದೊಡ್ಡ ಹೆಸರನ್ನು ಮಾಡಬೇಕು ಅಂತ ತಂದೆ ಸಾಕಷ್ಟು ತ್ಯಾಗವನ್ನು ಕೂಡ ಮಾಡಿದ್ದಾರಂತೆ. ತಂದೆ ತಾಯಿಯ ಆಶೀರ್ವಾದದಿಂದ ನಾನು ಸರಿಗಮಪ ವಿನ್ನರ್ ಆಗಿದ್ದೇನೆ ಮತ್ತು ಸಂಗೀತ ಶಾಲೆಯನ್ನು ತೆರೆಯಬೇಕು ಅನ್ನುವ ಆಸೆಯನ್ನು ಹೊಂದಿದ್ದೇನೆ ಅಂತ ಶಿವಾನಿ ಸ್ವಾಮಿ ಅವರು ಮಾಧ್ಯಮದ ಮುಂದೆ ಹೇಳಿಕೆಯನ್ನು ನೀಡಿದ್ದಾರೆ. ಶಿವಾನಿ ಸ್ವಾಮಿ ಅವರ ಈ ನಿರ್ಧಾರಕ್ಕೆ ಸಾಕಷ್ಟು ಮೆಚ್ಚುಗೆಗಳು ಕೂಡ ವ್ಯಕ್ತವಾಗಿದೆ. ಶಿವಾನಿ ಸ್ವಾಮಿ ಅವರು ಸರಿಗಮಪ ಸೀಸನ್ 21 ವಿನ್ನಾದ ನಂತರ ಶಿವಾನಿ ಸ್ವಾಮಿ ಅವರಿಗೆ 15 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನದ ನಾಣ್ಯವನ್ನು ಉಡುಗೊರೆಯಾಗಿ ನೀಡುವುದು ಮಾತ್ರವಲ್ಲದೆ ಸುಮಾರು 10 ಲಕ್ಷ ರೂಪಾಯಿ ಮೌಲ್ಯದ ಕಾರನ್ನು ಕೂಡ ಉಡುಗೊರೆಯಾಗಿ ನೀಡಲಾಗಿದೆ. ಸ್ನೇಹಿತರೆ, ನಿಮ್ಮ ಪ್ರಕಾರ ಸರಿಗಮಪ ಸೀಸನ್ 21ರ ನಿಜವಾದ ವಿನ್ನರ್ ಯಾರಾಗಬೇಕಿತ್ತು ಅನ್ನೋದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.